ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಕುಕ್ಕಿಂಗ್ ಬ್ಲಾಗ್ಸ್. ಸೊ ಈಗ ನಾನು ಮಾಡ್ತಿರೋ ರೆಸಿಪಿ ಯಾವುದಪ್ಪ ಅಂದರೆ ಚಿಕನ್ ಗ್ರೇವಿ. ಇದು ಅನ್ನದ ಜೊತೆನೂ ಸಖತ್ತಾಗಿರುತ್ತೆ, ಮುದ್ದೆ ಜೊತೆ ಅಂತೂ ಆಹಾ ತಿನ್ನೋಕ್ಕೆ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಮಸ್ಟ್ ಟ್ರೈ ಮಾಡ್ಬೇಕು ನಿಮ್ಮ ಮನೇಲಿ. ಸೊ ನಾನೀಗ ಅರ್ಧ kg ಚಿಕನ್ನ ಚೆನ್ನಾಗಿ ತೊಳೆದು ಅರಿಶಿಣದಲ್ಲಿ ಒಂದು ಸೈಡಲ್ಲಿ ಎತ್ತಿಕೊಂಡಿದ್ದೀನಿ. ಈಗ ಬಾಣಲಿಗೆ ಎಣ್ಣೆ, 2 ಈರುಳ್ಳಿ ಅಲ್ಲ 1 ಈರುಳ್ಳಿ ಸಾಕು, ಇನ್ನೊಂದು ಈರುಳ್ಳಿ ಫ್ರೈಗೆ ಇಟ್ಕೊಳ್ಳೋಣ. 1 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಉದ್ದುದಕ್ಕೆ ಇಟ್ಕೋಬೇಕು. ಚೆನ್ನಾಗಿ ಅದು ಗೋಲ್ಡ್ ಫ್ರೈ ಆಗಬೇಕು. ಇದು ಮಾಡೋದ್ರಿಂದ ಏನಪ್ಪ, ಈರುಳ್ಳಿ ಸ್ವಲ್ಪ ಫ್ರೈ ಆದ್ರೇನು ಒಂಥರ ರುಚಿ ಸಿಗುತ್ತೆ. ಈರುಳ್ಳಿ ಫ್ರೈ ಆಗಿಲ್ಲ ಅಂದರೆ ಆ ಈರುಳ್ಳಿ ಹಸಿ ವಾಸನೆ ಎಲ್ಲ ಹಂಗೆ ಇರುತ್ತೆ. ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿ ವಾಸನೆ ಹೋಗ್ಬೇಕು, ಅದರಲ್ಲಿರೋದು ಹಸಿ ವಾಸನೆ ಎಲ್ಲರಿಂದನೂ ಹೋಗುತ್ತೆ, ಟೇಸ್ಟ್ ಬರುತ್ತೆ. ಅದಾದಮೇಲೆ ಚಿಕನ್ನು ನಾವು ತೊಳೆದು ಅಷ್ಟನ್ನೆಲ್ಲ ಎಲ್ಲ ಹಾಕಿ ತೊಳೆದು ಒಂದು ಸೈಡಲ್ಲಿ ಇಟ್ಕೊಂಡಿದ್ವಲ್ಲ, ಆ ಚಿಕನ್ನ ಹಾಕಿ, ನಾವಿಲ್ಲಿ ಅರ್ಧ kg ಅಷ್ಟೇ ತೊಗೊಂಡಿರೋದು, ಅದಕ್ಕೆ ಚಿಕನ್ನ ಹಾಕಿ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು. ನೀರು ಬಿಡಬೇಕು ಅದು ಚಿಕನಲ್ಲಿ. ನೀವು ಎಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಬೆಂದಿ ಅದು ನೀರು ಬಿಡುತ್ತೆ. ಅದು ನೀರು ಬಿಡೋ ತನಕ ಏನು ಮಾಡಬೇಕು, ನೀವು ಮುಚ್ಚಿಡ್ಬೇಕು. ಅದು ಲೋ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ತಳ ಸೀದ್ಬಿಡುತ್ತೆ. ಈಗ 1 ಚಿಟಿಕೆ ಅರಿಶಿನ ಹಾಕಬೇಕು. ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕು. ಅದಕ್ಕೆ ನಿಮಗೆ ಖಾರಕ್ಕೆ ತಕ್ಕಷ್ಟು, ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹಾಕಿರೋದು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಬೇಕು. ಅದಾದಮೇಲೆ ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ಮುಚ್ಚಿಟ್ಬಿಡ್ಬೇಕು. ಒಂದು 5 ನಿಮಿಷ ಮುಚ್ಚಿಟ್ಕೊಬಿಡ್ಬೇಕು. ಅವಾಗ ಏನಪ್ಪ ಆಗಿದ್ರೆ ನೀರು ಬಿಟ್ಟು ಚೆನ್ನಾಗಿ ಅದು ಅಷ್ಟರಲ್ಲಿ ಫ್ರೈ ಆಗಿಬಿಡೋಣ. ಈಗ ಅದು ಚೆನ್ನಾಗಿ ಸ್ವಲ್ಪ ನೀರು ಬಿಡಲಿ, ಅರ್ಧಂಬರ್ಧಂ ಬೇಯುತ್ತೆ. ನೀರು ಬಿಟ್ಟಾಗ ಇನ್ನೂ ಸಖತ್ತಾಗಿರುತ್ತೆ. ಈಗ ನಾವು ಅಷ್ಟರಲ್ಲಿ ರುಬ್ಕೊಬಂದ್ಬಿಡೋಣ. ಈಗ ಒಂದು ಜಾರಲ್ಲಿ ಅದಾದಮೇಲೆ 1 ಟೇಬಲ್ ಸ್ಪೂನ್ ಮೆಣಸು ಹಾಕೊಳ್ಳೋಣ. ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸು ಹಾಕೋಬೇಕು, ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ತೀವಲ್ಲ. ಖಾರಕ್ಕೆ ತಕ್ಕಷ್ಟು ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ಏನೋ ಒಂಥರ ಫ್ಲೇವರ್ ಕೊಡುತ್ತೆ. ನೀವು ನೋಡಿರಲ್ಲ ಇದನ್ನು ಏಲಕ್ಕಿ. ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಕ್ಕೊಂಡು. ಹಾಗೂ 2 ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ. ಅದಾದಮೇಲೆ ಕಾಯಿ ಹಾಕೋಬೇಕು. ಕಾಯಿ ಹಾಕ್ಕೊಂಡು ಈರುಳ್ಳಿ 2 ಈರುಳ್ಳಿ ಸಾಕಾಗುತ್ತೆ. ಅಲ್ಲೊಂದು ಫ್ರೈ ಮಾಡೋದಕ್ಕೆ ಇಲ್ಲಿ 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಕೊತ್ತಂಬರಿ ಹಾಕ್ಕೊಂಡು ಇದನ್ನು ನುಣ್ಣಕ್ಕೂ ರುಬ್ಕೋಬಾರ್ದು, ಈ ಥರ ತರತರಿಯಾಗೂ ರುಬ್ಕೋಬಾರ್ದು, ಮೀಡಿಯಮಲ್ಲಿ ರುಬ್ಕೊಂಡು ಫಟ್ ಅಂತ ಒಂದು ರೆಸಿಪಿ ಮಾಡೋಣ. ಈಗ ಈ ಥರ ನೋಡಿ, ಅದಕ್ಕೇನು ಅರ್ಶಿನ ಏನು ಹಾಕ್ಬಾರ್ದು. ಈಗ ಚೆನ್ನಾಗಿ ಬೆಂದಿದೆ ಇದು ನೋಡಿ. ಈ ಥರ ನೀರು ಬರಬೇಕು. ಈ ಥರ ಏನಾದರೂ ಮಸಾಲೆ ಎಲ್ಲ ಹಿಡ್ದಿರುತ್ತೆ. ಈಗ ನಾವು ರುಬ್ಬಿರುವಂತಹ ಮಸಾಲೆನ ಹಾಕಿ ತಿರ್ಗಾ ಇನ್ನೊಂದ್ಸಲ ಬಾಡಿಸ್ಕೋಬೇಕು. ನಾವು ಯಾಕೆ ಅದನ್ನು ಬಿಡ್ತೀವಿ ಅಂದರೆ ಮಸಾಲೆ ಹಾಕೋಕ್ಕಿಂತ ಮುಂಚೆ ಅದು ಇನ್ನೂ ಸ್ವಲ್ಪ ಬೆಂದು ಚೆನ್ನಾಗಿರುತ್ತೆ, ತಿನ್ನೋಕೆ ಇನ್ನೂ ಟೇಸ್ಟ್ ಸಾಫ್ಟಾಗಿರುತ್ತೆ ಪೀಸಸ್ ಎಲ್ಲ. ಅದಕ್ಕೆ ನಾವು ಬೇಯಿಸ್ಕೋಬೇಕಾಗುತ್ತೆ. ಅದಾದಮೇಲೆ ನಾವು ಆ ರುಬ್ಬಿರುವಂಥ ಮಸಾಲೆನ ಹಾಕಿ ಬಾಡಿಸ್ಕೊಳ್ಳೋಣ. ಫುಲ್ ಎಲ್ಲ ಹಾಕಬೇಕು ನೋಡಿ. ಈ ಥರ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ಈ ಥರ ಎಲ್ಲ ನೀರು ಈ ಥರ ನೀರು ಬಿಟ್ಕೊಂಡಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಆ ಮಸಾಲೆನ ಹಾಕಿ ಈ ಥರ ಬಾಡಿಸ್ಕೋಬೇಕು. ಅದಾದಮೇಲೆ ಇಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ನಾನು ಖಾರ ನಮ್ಮ ಮನೇಲಿ ಜಾಸ್ತಿ ತಿಂತಾರೆ, ಸೊ ಅಚ್ಚ ಖಾರದ ಪುಡಿ 3 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಚಿಟ್ಟಿಗೆ ಅರಿಶಿನ ಹಾಕೋಬೇಕು. ಅದು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಬಾಡಿಸ್ಕೊಂಡ್ರೆ ನೋಡಿ, ಚೆನ್ನಾಗಿ ಬಾಡಿಸ್ಕೊಂಡ್ರೆ ಆ ಮಸಾಲೆ ಎಲ್ಲ ಸೇರಿ ಒಂದು ಗ್ರೇವಿ ತಯಾರಾಗುತ್ತೆ. ನೀವು ತಿನ್ನೋಕ್ಕೆ ಯಾವ ಥರ ಅಂದರೆ ಮುದ್ದೆ ಆಗಿರಲಿ, ಚಪಾತಿ, ದೋಸೆ, ಅದಕ್ಕೆಲ್ಲ ಸಖತ್ತಾಗಿರುತ್ತೆ. ಈ ಚಳಿಗಾಲದಲ್ಲಿ ತಿಂತಿದ್ರೆ ಬಿಸಿ ಮಾಡಿಕೊಂಡು ಮುದ್ದೆ ಜೊತೆ, ಚಪಾತಿ, ರೊಟ್ಟಿ ಜೊತೆಗೆ ನೀವು ಸಾಂಬಾರು ಮಾಡೋಕ್ಕಿಂತ ಗ್ರೇವಿ ಮಾಡ್ಕೊಂಡು ತಿಂದರೆ ಮನೇಲಿ ಎಲ್ಲರೂ ಕೂಡ ತಿಂತಾರೆ, ಖುಷಿಯಾಗಿ ತಿಂತಾರೆ. ಹಾಗೂ ನೀವು 1 ಬೌಲಿನಷ್ಟು ಮೊಸರು ಹಾಕೋಬೇಕು. ಮೊಸರು ಹಾಕೊಳ್ಳೋದ್ರಿಂದ ಅದೊಂಥರ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಮೊಸರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಅಂದರೆ ಮೊಸರು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಟೊಮೊಟೊ ಹಾಕಿಲ್ಲ. ಈಗ ಮಸಾಲೆ ಮಿಕ್ಕಿತ್ತಲ್ಲ, ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೇ ಹಾಕೋಣ. ನೀರನ್ನೇನಪ್ಪ ಅಂದರೆ 1 ಲೋಟ ಅಷ್ಟೇ ಹಾಕಬೇಕಾಗಿರೋದು. ನಮಗೆ ಫ್ರೈ ಬೇಕಿದ್ದು, ಸಾಂಬಾರಲ್ಲ, ಫ್ರೈ ಬೇಕಾಗಿರೋದ್ರಿಂದ ಅದು ಮಿಕ್ಕಿರೋ ಮಸಾಲೆ ಜಾರ್ ಇರುತ್ತಲ್ಲ, ಅದಕ್ಕೆ 1 ಲೋಟ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನಾನು ಎಂತಕ್ಕಪ್ಪ ಮೊಸರು ಹಾಕಿದ್ದೀನಿ ಅಂದರೆ, ಟೊಮೊಟೊ ಹಾಕಿದ್ರೆ ಅಷ್ಟೊಂದು ರುಚಿಯಾಗಿರಲ್ಲ, ನಾನು ಅದಕ್ಕೆ ಮೊಸರು ಹಾಕಿದ್ದೀನಿ. ಇದು ಸಖತ್ತಾಗಿರುತ್ತೆ, ಮನೇಲಿ ಮಾಡ್ಕೊಂಡು ತಿನ್ನಿ. ಹಾಗೂ
ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನಾವು 2 ಕುದಿಸ್ಕೊಂಡ್ರೆ ಸಾಕು, ಯಾಕಂದರೆ ನಾವು ಅದನ್ನು ಮೊದಲಲ್ಲೇ ಬೇಯಿಸ್ಕೊಬಿಟ್ಟಿದ್ದೀವಿ. ಅದು ನೀರು ಬೇಯಬೇಕು ಅಂದ್ಬಿಟ್ಟು ಮೊದಲಲ್ಲೇ ಬೇಯಿಸ್ಕೊಬಿಟ್ಟಿದ್ದೀವಿ. ಇದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಉದುರಿಸ್ಬಿಟ್ರೆ ಆಹಾ, ಮುದ್ದೆ ಚಪಾತಿಗೆಲ್ಲ ತಿಂದರೆ ಆಹಾ ಸ್ವರ್ಗ ಥರ ಇರುತ್ತೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ರೆಸಿಪಿ ಹೇಗಿದೆ ಅಂತ ಹೇಳಿ, ಹಾಗೂ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನು ಲಾಸ್ಟಲ್ಲಿ ಸಾಲ್ಟ್ ಎಂತಕ್ಕಪ್ಪ ಹಾಕ್ತೆ ಅಂದರೆ ಕಮ್ಮಿ ಆಗಿತ್ತು, ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ. ನೀವು ಮನೇಲಿ ಮಾಡ್ಕೊತೀನಿ ಹೇಗಿದೆ ಅಂತ ಹೇಳಿ. ಹಾಗೂ ಥ್ಯಾಂಕ್ ಯು ಆಲ್.